ವಿರಾಜಪೇಟೆ ನಾಪೋಕ್ಲು ಮುಖ್ಯ ರಸ್ತೆಯ ಹುಣಸೂರು ಭಾಗಮಂಡಲ ರಾಷ್ಟ್ರೀಯ ಹೆದ್ದಾರಿ 90ರ ಕಡಂಗ-ಚೆಯ್ಯಂಡಾಣೆ ರಸ್ತೆ ಕಾಮಗಾರಿ ಆರಂಭಗೊಂಡಿದ್ದು, ಇದು ಕಳಪೆಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಾಮಗಾರಿ ನಡೀತಾ ಇದ್ದ ಸ್ಥಳಕ್ಕೆ ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗಿರೀಶ್ ಅವರು ಭೇಟಿ ನೀಡಿದ ಸಂದರ್ಭ ಗಿರೀಶ್ ಅವರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಕೂಡಲೇ ಮೋರಿ ನಿರ್ಮಿಸುವ ಸ್ಥಳದಲ್ಲಿ ಸೇತುವೆ ನಿರ್ಮಿಸಬೇಕು, ರಸ್ತೆ ಕಾಮಗಾರಿ ಕಳಪೆ ಆಗಬಾರದು, ಕಳಪೆ ಆದರೆ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಆಯ್ತಾ, ನಿಮ್ಗೆ ಸಫಲ ಇಲ್ಲದೆ ಹೋದ್ರು ಸರ್, ನಿಮ್ಗೆ ನೆಕ್ಸ್ಟ್ ಬ್ರಿಡ್ಜ್ ಮಾಡ್ಕೊಳ್ಬೇಕು ಅಂತ ನಾನೇ ಹೇಳ್ಬಿಡ್ತೀನಿ. ನಮ್ಗೆ ಅಲ್ಲಿಂದ ಇಲ್ಲಿಗೆ ಮ್ಯಾಚ್ ಮಾಡ್ಕೊಂಡು ರೈಸ್ ಮಾಡಬೇಕು, ಇಲ್ಲಿವರೆಗೆ ಫುಲ್ ರೈಸ್. ಈಗ ಈ ತಾರಿಗೆ ಹಾಕ್ಲಿಕ್ಕೆ ಎಸ್ಟಿಮೇಟ್ ಪ್ಲಾನಿಂಗ್ ಯಾರು ಎಳೆದು ಬಿಟ್ಟು ರೋಲರ್ಲಿ ದಮಾಸ್ ಮಾಡಿ ಆಮೇಲೆ ಹೈವೇ ರೋಡ್ ಅಲ್ಲಿ ವೆಹಿಕಲ್ಗಳು ಹೆವಿ ಹೈವೇ ಇದೆ, ಎಲ್ಲ ಇದೆ ಸರ್. ಟ್ರಾಫಿಕ್ ಬಿಸಿ ಇರೋದಕ್ಕೆ ಈ ರೋಡ್ಗಳು ಲಾಸ್ಟ್ ಇಯರ್ ನೋಡಿ, ಲಾಸ್ಟ್ ಇಯರ್ ಕಡಂಗದವರ ಕಡೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಆ ರೋಡ್. ಈಗ 2 ಸರ್ಫೇಸ್ ಬರುತ್ತೆ. ಒಂದ್ ನಿಮಿಷ ಕೇಳಬೇಕು, ನೀವು ಮಾತಾಡ್ತಾರೆ ಪೂರ್ತಿ ನೋಡಬೇಕು. ಇದರಲ್ಲಿ 500 ಮೀಟರ್ ಇದು ಉಂಟಲ್ಲ, 500 ಮೀಟರ್ ಬಿಟ್ಟು ಹೋಗಿದ್ದಾರೆ ಅದು ಪೂರ್ತಿ. ಈ ಸಂದರ್ಭ ಪೊಕ್ಕಳಂಡ್ರ ಧನೋಜ್ ಕುಮಾರ್ ಮಾತನಾಡಿ, ಕಡಂಗದಿಂದ ಚೆಯ್ಯಂಡಾಣೆ ಮಾರ್ಗವಾಗಿ ತೆರಳುವ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಪ್ರಾರಂಭಗೊಂಡಿದ್ದು, ಇದು ಕಳಪೆ ಕಾಮಗಾರಿ ನಡೀತಾ ಇದೆ ಎಂದು ತಿಳಿದು ಇಲ್ಲಿಂದ ಗ್ರಾಮಸ್ಥರು ಎಲ್ಲರೂ ಸೇರಿದ್ದೇವೆ. ರಾಜ್ಯ ಹೆದ್ದಾರಿಗೆ ಸೇರುವ ಈ ರಸ್ತೆಯಲ್ಲಿ ಮೋರಿಗಳನ್ನು ಅಳವಡಿಸಿ ಅವೈಜ್ಞಾನಿಕವಾಗಿ ಕಾಮಗಾರಿಯಿಂದ ಪ್ರಾರಂಭಿಸ್ತಾ ಇದ್ದಾರೆ. ಇದಕ್ಕೆ ತಮ್ಮ ವಿರೋಧವಿದೆ ಎಂದರು. ಎಲ್ಲರಿಗೂ ನಮಸ್ತೆ. ಏನಂತ ಹೇಳಿದ್ರೆ, ನಾವಿಲ್ಲಿ ಇವತ್ತು ನರೇಂದ್ರ ಗ್ರಾಮ ಪಂಚಾಯತಿಗೆ ಸೇರಿದಂಥ ಎಲ್ಲ ಗ್ರಾಮಸ್ಥರು ನಾವು ಇವತ್ತು ಈ ಕಡಂಗ ಭಾಗದಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಉದ್ದೇಶ ಏನಂತ ಹೇಳಿದ್ರೆ, ಈ ಕಡಂಗ ಟು ಚೈನಾಣೆ ರಾಷ್ಟ್ರೀಯ ಹೆದ್ದಾರಿ 90 ಬರ್ತದೆ. ಇದರ ಮಾರ್ಗದ ಕೆಲಸ ನಡೀತಾ ಇತ್ತು. ಆದರೆ ಗ್ರಾಮಸ್ಥರಿಗೆ ಕೆಲಸ ನಡೀಬೇಕಾದ್ರೆ ಈ ಕೆಲಸ ಕಳಪೆ ಆಗುವಂಥ ಸಾಧ್ಯತೆ ಇದೆ ಅಂತ ಕಂಡು ಬಂದ ತಕ್ಷಣ ನಾವುಗಳು ಎಚ್ಚೆತ್ತು ಇವತ್ತಿನ ದಿವಸ ಇಲ್ಲಿ ಸೇರಿದ್ದೀವಿ. ಎಲ್ಲ ಗ್ರಾಮಸ್ಥರು ಸೇರಿಕೊಂಡ ಮೇಲೆ ಇವತ್ತು ನಮ್ಮ ಇವರು ಕಾರ್ಯಪಾಲಕ ಇಂಜಿನಿಯರ್ ಒಬ್ಬರು ಬಂದಿದ್ದಾರೆ. ಅವ್ರನ್ನ ಕೇಳಿದಾಗ ಇದು ಮುಖ್ಯವಾದಂಥ ಸ್ಟೇಟ್ ಹೈವೇಲಿ ಮೋರಿಯನ್ನು ಹಾಕ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಲ್ಲಾದರೂ ಹುಣಸೂರು ಟು ತಲಕಾವೇರಿ ಇದು ಹೆದ್ದಾರಿ ಬರ್ತದೆ, ಮೈಸೂರಿಂದ ಬರುವಂಥದ್ದು. ಸಾಕಷ್ಟು ಪ್ರವಾಸ ಕೇಂದ್ರಗಳು ನಮ್ಮ ಈ ಕಡೆ ಇದ್ದಾವೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ಆಧಾರದಲ್ಲಿ ಇಲ್ಲಿ ಮೋರಿ ಹಾಕ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇದಕ್ಕೆ ನಾವು ಹೇಳ್ತಿದ್ವಿ, ಇದಕ್ಕೆ ಮೋರಿ ಅಲ್ಲದೆ ಇದನ್ನು ಹೈಟ್ ರೈಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡಬೇಕು ಅಂತ ನಾವು ಅವ್ರಿಗೆ ಕೇಳ್ಕೊಂಡಿದ್ವಿ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು 65ರಿಂದ 70 ಲಕ್ಷ ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿಂದ ಹೋಗುವ ಕಡಗದಿಂದ ಚೈನಾಣಿಗೆ ಹೋಗುವಂಥ ಮುಖ್ಯ ರಸ್ತೆ ಏನಿದೆ ಅದರ ಫುಲ್ಲು ಅದು ಲಾಸ್ಟ್ ಇಯರ್ ಕೂಡ ನಾವು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ರೀಪ್ಯಾಚ್ ಮಾಡಿದರು. ಈ ವರ್ಷ ಕೂಡ ರೀಪ್ಯಾಚ್ ಮಾಡಿ ಆಮೇಲೆ ಇವರು ಇದರ ಮೇಲೆ ತಾರು 2 ಲೇಯರ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಅದಕ್ಕೆಲ್ಲ ಸೇರಿ ಅದು ಅದರ ಮೇಲೆ ಪ್ಯಾಚ್ ವರ್ಕ್ ಮಾಡಿಬಿಟ್ಟು ರೀತಾರಿಂಗ್ ಮಾಡೋದು ಮಾಡಿದ್ರೆ ಪ್ರಯೋಜನ ಬರೋದಿಲ್ಲ. ಆ ರಸ್ತೆ 1 ವರ್ಷದ ಮಳೆಗಾಲದಲ್ಲಿ ಅದು ಹದಗೆಟ್ಟು ಹೋಗ್ತದೆ. ಹೆವಿ ವೆಹಿಕಲ್ ಓಡಾಡೋ ಟ್ರಾಫಿಕ್ ಇರುವಂಥ ಜಾಗ ಇದು. ಆದ್ದರಿಂದ ಎಲ್ಲ ಕಂಪ್ಲೀಟಾಗಿ ಈ ರಸ್ತೆಯನ್ನು ಟೋಟಲ್ ಇಲ್ಲಿಂದ ಚೈನಾದವರೆಗೆ ಅದನ್ನು ಫುಲ್ ಸ್ಕ್ರ್ಯಾಪ್ ಮಾಡಿ ಅದಕ್ಕೆ ಈ ವೈಬ್ರೇಟರ್ ಓಡಿಸಿ ಅದ ನಂತರ ಈ ಏನು ಡಾಂಬರೀಕರಣ ಮಾಡಬೇಕು ಅಂತ ನಮ್ಮೆಲ್ಲ ಆಗ್ರಹ. ಆ ಥರ ಇವರು ನಾವು ಹೇಳಿದಾಗ ಕೆಲಸ ಮಾಡೋದಿದ್ದರೆ ಮುಂದಿನ ದಿವಸಗಳಲ್ಲಿ ನಾವು ಈ ರಸ್ತೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಈ ರಸ್ತೆಯಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ನಾವು ಕೇಳ್ಕೊಳ್ತೀವಿ. ಇದರ ಬಗ್ಗೆ ಆದಷ್ಟು ಬೇಗ ಕರೆಕ್ಟಾದ ಒಂದು ಮಾಹಿತಿಯನ್ನು ಅವರಿಗೆ ನೀಡಿ ನಾವು ಹೇಳಿದ ಪ್ರಕಾರ ರಸ್ತೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ನರೇಂದ್ರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾತನಾಡಿ, ಕಡಂಗ ಚೆಯ್ಯಂಡಾಣೆ 4.7 ಕಿಲೋಮೀಟರ್ ರಸ್ತೆಯಿಂದ ಶಾಸಕ ಎಸ್ ಪೊನ್ನಣ್ಣವರು ಮುತುವರ್ಜಿ ವಹಿಸಿ ಕಳೆದ ಅವಧಿಯಲ್ಲಿ ಟೆಂಡರ್ ಅನ್ನು ಕರೆದು ಕಾಮಗಾರಿ ಪ್ರಾರಂಭಕ್ಕೂ ಮೊದಲು ಚರಂಡಿ ಅಗಲೀಕರಣ ಮತ್ತು ಮೇಜರ್ ಗುಂಡಿಗಳಿಂದ ನಿರ್ಮಿಸುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಈ ರಸ್ತೆಯ ಮಧ್ಯದಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕೆಂಬ ನಮ್ಮ ಒತ್ತಾಯದ ಮೇರೆಗೆ
ಪರಿಶೀಲನೆ ನಡೆಸಿದಾಗ ಪೈಪ್ ಅಳವಡಿಸಿ ಮೋರಿ ನಿರ್ಮಾಣಕ್ಕೆ ಅಡ್ಡಿ ಉಂಟಾಗಿತ್ತು. ಈ ಬಗ್ಗೆ ಶಾಸಕರ ಗಮನಕ್ಕೆ ತರಲಾಗಿದ್ದು, ಟೆಂಡರ್ ಪ್ರಕ್ರಿಯೆಯಲ್ಲಿ ಸೇತುವೆ ಇಲ್ಲದ ಕಾರಣ ತೊಂದರೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಸೇತುವೆಯನ್ನು ನಿರ್ಮಿಸಿಕೊಡುವ ಭರವಸೆಯನ್ನು ಅಭಿಯಂತರರು ನೀಡಿದ್ದಾರೆ ಎಂದರು. ಈ ಬಗ್ಗೆ ನಾವು ಶಾಸಕರ ಗಮನವನ್ನು ಕೂಡ ಸೆಳೆದಿದ್ದೆವು. ಆದರೆ ಈಗ ಟೆಂಡರ್ ಆಗಿರೋ ಮೊತ್ತದಲ್ಲಿ ಅದು ಇಲ್ಲದ ಕಾರಣ ನಮ್ಮ ಮಾನ್ಯ AW ಅವರಿಗೆ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೈಪ್ ಹಾಕ್ಬಿಟ್ಟು ಈಗ ಕಲ್ಲೋಟ್ ಮಾಡಿ ಮುಂದಿನ ಹಂತದಲ್ಲಿ ಅದನ್ನು ಸೇತುವೆ ನಿರ್ಮಿಸಿಕೊಡ್ತೀನಿ ಅಂತೇಳಿ ನಮಗೊಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ಇವತ್ತು ಕಡಂಗದಿಂದ ಚೇಯಂಡಾಣೆ 4.7 ಅಪ್ ಟು ಬೋವೇರನ ಮನೆಯವರೆಗೆ ಬರ್ಬೋದು ಕಾಣುತ್ತೆ. 4.73 ಕಿಲೋಮೀಟರ್ ರಸ್ತೆ 5.5 ಮೀಟರ್ ಅಗಲದಲ್ಲಿ 2 ಲೇಯರ್ ತಾರ್ ಮಾಡ್ತಾರೆ. ಅದರಲ್ಲಿ ಸುಮಾರು 550 ಮೀಟರ್ ಪೂರ್ತಿ ರಸ್ತೆ ಹಾಳಾಗಿದ್ದನ್ನು ಪೂರ್ತಿಯಾಗಿ ತೆಗೆದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ. ಹಾಗೂ 3 ಕಲ್ಲೋಟ್ಗಳ ನಿರ್ಮಾಣ ಕೂಡ ಈಗಾಗಲೇ ಆಗಿದೆ. ದಯವಿಟ್ಟು ಈ ಸಾರ್ವಜನಿಕರಲ್ಲಿ ಮನೆ ಮಾಡ್ತೀವಿ, ಆ ಕಡೆ ಈ ಕಡೆ ಏನು ವದಂತಿಗಳು ನಿಮ್ಮ ವಾಟ್ಸಪ್ಪಲ್ಲಿ ಆಗಿರ್ತದೆ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ಭಾಗವಹಿಸಿ ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ರಸ್ತೆ, ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಈ ರಸ್ತೆ ಕಾಮಗಾರಿ ಇನ್ನೂ ಒಂದು ವಾರದಲ್ಲಿ ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ ಖುದ್ದಾಗಿ ನಿಂತು ಈ ಒಂದು ಸುಂದರವಾಗಿ ಈ ರಸ್ತೆಯನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಕಾರಣಕರ್ತರಾಗಬೇಕಂತ ಎಲ್ಲರಲ್ಲಿ. ಗ್ರಾಮಸ್ಥ ಕೋಡಿರ ತಮ್ಮಯ್ಯ ಮಾತನಾಡಿ, ಈ ರಸ್ತೆ ಇಡೀ ಕೊಡಗಿನ ಜನರಿಗೆ ಪ್ರಮುಖವಾದ ರಸ್ತೆ. ಇದು ರಾಜ್ಯ ಹೆದ್ದಾರಿ ಹುಣಸೂರು ತಲಕಾವೇರಿ ರಸ್ತೆಯಾಗಿದ್ದು, ಹಲವಾರು ವರ್ಷಗಳಿಂದ ಲೋಕೋಪಯೋಗಿ ಇಲಾಖೆಗೆ ಸರಿಪಡಿಸಲು ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇದೀಗ ನೂತನ ರಸ್ತೆ ಕಾಮಗಾರಿ ಆರಂಭಗೊಂಡಿದೆ. ಈ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಎಂದರು. ದಿವಸ ನಮ್ಮ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಕಡಂಗಾದಿಂದ ಚೇಯಂಡಾಣೆ ಹೋಗುವ ಇಡೀ ಕೊಡಗಿನ ಜನರಿಗೆ ಓಡಾಡುವಂಥ, ಮುಖ್ಯವಾಗಿ ಇಗ್ಗುತಪ್ಪ ಮತ್ತು ತಲಕಾವೇರಿ ದೇವಸ್ಥಾನಕ್ಕೆ ಹೋಗುವಂಥ ಸ್ಟೇಟ್ ಹೈವೇ ಇದು. ಹೈವೇ ಪ್ರಾಧಿಕಾರ ಅಂತಲೇ ತಲಕಾವೇರಿ ಹುಣಸೂರು ಟು ತಲಕಾವೇರಿ ಅಂತ ಹೈವೇ ಪ್ರಾಧಿಕಾರ ಅಂತಲೇ ಇದು ಮೆನ್ಷನ್ ಆಗಿದೆ. ಇಲ್ಲಿ ಹಲವಾರು ವರ್ಷದಿಂದ ನಾವು ರೋಡಿನ ಬಗ್ಗೆ ತುಂಬ ಗಮನಕ್ಕೆ ತಂದರು. ಪಂಚಾಯಿತಿ, PWD ಪ್ರತಿಯೊಬ್ಬರ ಗಮನಕ್ಕೆ ತಂದರು. ಸರಿಯಾಗಿ ಯಾವುದೇ ಕೆಲಸ ಕಾರ್ಯಗಳು ನಿರ್ವಹಣೆ ಆಗ್ತಿಲ್ಲ. ಇದರ ಸಲುವಾಗಿ ನಾವು ತುಂಬ ಬೇಜಾರಪಟ್ಟು ಇವತ್ತು ನಾವು ಕಳಪೆ ಕಾಮಗಾರಿ ಅಂತ ಕೆಲಸ ಅಂತ ನೋಡ್ಬಿಟ್ಟು ನಾವು ಎಲ್ಲರೂ ಸೇರಿದ್ದೀವಿ. ಸಾಮಾಜಿಕ ಹೋರಾಟಗಾರ ಪ್ರತೀಕ್ ಪೊನ್ನಣ್ಣ ಮಾತನಾಡಿ, ನಮ್ಮ ಇಲ್ಲಿನ ಸಾರ್ವಜನಿಕರು ಬೇರೆ ಪ್ರದೇಶಕ್ಕೆ ಹೋಲಿಸಿದರೆ ತಾಳ್ಮೆ ಇರುವ ಜನ. ಕಳೆದ 10-15 ವರ್ಷದಿಂದ ತುಂಬ ಕಷ್ಟವನ್ನು ಅನುಭವಿಸಿದ್ದೇವೆ ಎಂದರು. ನಾನು ಪ್ರತೀಕ್ ಪೊನ್ನಣ್ಣ. ಈ ವಿಚಾರದ ಬಗ್ಗೆ ಹಲವಾರು ಬಾರಿ ಮಾತಾಡಿದ್ದೀನಿ ನಾನು ಈ ರಸ್ತೆ ಬಗ್ಗೆ. ನಮ್ಮ ಇಲ್ಲಿಯ ಸಾರ್ವಜನಿಕರು ಬೇರೆ ಪ್ರದೇಶಕ್ಕೆ ಹೋಲಿಸಿದ್ರೆ ತುಂಬ ತಾಳ್ಮೆ ಇರುವಂಥವರು. ಕಳೆದ 15 ವರ್ಷದಿಂದ 10 ವರ್ಷದಿಂದ ತುಂಬ ಕಷ್ಟ ಅನುಭವಿಸಿದ್ದಾರೆ. ಈ ರಸ್ತೆಯಲ್ಲಿ ಅವರು ತಾಳ್ಮೆಯನ್ನು ಯಾವತ್ತೂ ಕೂಡ ಕಳ್ಕೊಂಡಿಲ್ಲ. ಎಲ್ಲೋ ಬೇರೆ ಕಡೆ ಬೇರೆ ಜಿಲ್ಲೆಯಲ್ಲಾಗಿರೋ ಇಷ್ಟೊತ್ತಿಗೆ ಗ್ರಾಮಸ್ಥರು ಎಲ್ಲೆಲ್ಲೋ ಯಾವುದ್ಯಾವುದೋ ಕಚೇರಿಗೆ ಮುತ್ತಿಗೆ ಆಗ್ತಾಯಿದ್ರು. ಯಾರು ಜನಪ್ರತಿನಿಧಿಗಳನ್ನು ಇಲ್ಲಿ ನಡೆಯೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಇಲ್ಲಿಯ ಜನರು ನಿಜವಾಗ್ಲೂ ಆ ಒಂದು ತಾಳ್ಮೆನ ಇಟ್ಕೊಂಡು ಇವತ್ತು ಏನು ನಮ್ಮ ಶಾಸಕರು ಇದಕ್ಕೊಂದು ಗ್ರಾಂಟ್ ಕೊಟ್ಟಿದ್ದಾರೆ, ಆ ಗ್ರಾಂಟ್ನ ಒಂದು ಕೆಲಸ ನಡೀತಾ ಇದೆ. ಬಟ್ ಇಲ್ಲಿ ಮೊದಲೇ ಒಂದು ನಮ್ಮ BSP ಪಕ್ಷದ ಅಧ್ಯಕ್ಷರಾಗಿರುವಂಥ ದಿವಿಲ್ ಕುಮಾರ್ ಅವರು ಇಲ್ಲಿ ಬಂದಿದ್ದರು. ಅವರು ಕೆಲವು ಪ್ರದೇಶಗಳಲ್ಲಿ ಏನು ಪ್ಯಾಚ್ ಆಗ್ತಾ ಇದೆ, ಆ ಪ್ಯಾಚನ್ನು ಕಳಪೆ ಕಾಮಗಾರಿ ಬಗ್ಗೆ ಅವರು ವರದಿ ಕೊಟ್ಟಿದ್ರು. ನೀವೆಲ್ಲ ನೋಡಿದ್ದೀರ ಅದನ್ನು. ನಿಜವಾಗ್ಲೂ ಅವರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಾಗಿದೆ ಅಂದರೆ ಇವತ್ತು ನಾನು ಅಲ್ಲಿ ಇಂಜಿನಿಯರ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಇವಾಗ ಏನು ಪ್ಯಾಚ್ ಆಗಿದೆ ಆ ಪ್ಯಾಚನ್ನು ಅವರು ಸ್ಕ್ರೇಪ್ ಮಾಡಲ್ಲಂತೆ, ಅದ್ರ ಮೇಲೆ ಹಾಕ್ಕೊಂಡು ಹೋಗ್ತಾರಂತೆ. ಸೊ ಇದೇನಾಗುತ್ತೆ ಅಂದರೆ ಆ ಪ್ಯಾಚ್ ಮಾಡಿರೋಂಥದ್ದೇ ಕಳಪೆ. ಈಗ ಅದ್ರ ಮೇಲೆ ಅವರು 2 ಇಂಚು 3 ಇಂಚು ತಾರು ಹಾಕ್ಕೊಂಡು ಹೋದರು, ನಾಳೆ ಕೆಳಗಡೆಯಿಂದ ಅದು ಎದ್ದು ಬಂದಾಗ ಅದು ಹಾಳಾಗುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಶಾಸಕರಿಗೂ ಈ ಮೆಸೇಜನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲಿಖಿತವಾಗಿ ಅವ್ರಿಗೂ ಒಂದು ಮನವಿಯನ್ನು ಕೊಡ್ತೀನಿ. ಅವರು ದಯವಿಟ್ಟು ಯಾರು ಈಗ ಒಂದು ಪ್ಯಾಚ್ ಮಾಡ್ತಿದ್ದಾರೆ, ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವ್ರ ಜೊತೆ ಮಾತಾಡಿ, ಇಂಜಿನಿಯರ್ಗೂ ನಾನು ಮನವಿ ಮಾಡಿದ್ದೀನಿ, ಏನು ಪ್ಯಾಚ್ ಮಾಡ್ತಿದ್ದಾರೆ ಅದನ್ನು ಸೈಂಟಿಫಿಕ್ ಆಗಿ ಮಾಡಬೇಕು. ಇಲ್ಲಿ ಬೇರೆ ಜಾಗದಲ್ಲಿ ಇರೋ ರೀತಿಯಲ್ಲಿ ಅಲ್ಲಿ ಬೇರೆ ರೀತಿಯ ಮಳೆ ಬರುತ್ತೆ, ಇಲ್ಲಿ ಬೇರೆ ರೀತಿಯ ಮಳೆ ಬರುತ್ತೆ, ಜಲ ಉಟ್ಕೊಳ್ಳುತ್ತೆ. ಕೆಲವು ಪ್ರದೇಶಗಳಲ್ಲಿ ಕಾಂಕ್ರೀಟ್ ರಸ್ತೆ ಆಗಬೇಕಿತ್ತು. ಇಲ್ಲಿ ಕೆಲವು ಪ್ಯಾಚ್ಗಳಲ್ಲಿ ಅಲ್ಲಿ ಕೊರ್ಜಿ ಇದೆ, ನೀರು ಬರುತ್ತೆ, ಜಲ ಬರುತ್ತೆ, ಸಿಲ್ಟ್ ಏರಿಯಾಗಳು. ಆದರೆ ಏನು ಮಾಡೋದು, ಇವತ್ತು ಏನು ಸ್ಯಾಂಕ್ಷನ್ ಆಗಿದೆ ತಾರೋ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ. ನಮ್ಮ ಗ್ರಾಮಸ್ಥರನ್ನ ಯಾರೂ ದೂರೋದು ಬೇಡ. ಗ್ರಾಮಸ್ಥರು ತಾಳ್ಮೆಯಿಂದ ಇದ್ದಾರೆ, ಒಗ್ಗಟ್ಟಿನಲ್ಲಿದ್ದಾರೆ. ಇವತ್ತೆಲ್ಲರೂ ಅವರು ಒಂದು ನೈಜವಾಗಿರುವಂಥ ನಾಗರಿಕರಾಗಿ ಅವರೆಲ್ಲ ಬಂದು ಇಲ್ಲಿ ಸೇರಿದ್ದಾರೆ. ಸೊ ಅವ್ರನ್ನ ಯಾರೂ ದೂರುವಂಥದ್ದು ಬೇಡ. ಇಲ್ಲಿ ಯಾರು ಕಾಂಟ್ರಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಅವರನ್ನು ನಾವು ಮೊದಲು ಕ್ಲಾಸ್ ತೊಗೊಳ್ಬೇಕು. ಅವರು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳೋದನ್ನು ನಾವು ನೋಡ್ಕೋಬೇಕು. ಗ್ರಾಮ ಪಂಚಾಯತ್ನ ಸುಬೈರ್ ಮಾತನಾಡಿ, ಕಡಂಗದಿಂದ ಚೈಯಂಡಾಣೆವರೆಗಿನ ರಸ್ತೆ ಕಾಮಗಾರಿ ಕಳೆದ 25 ವರ್ಷದಿಂದ ನಡೆದಿಲ್ಲ.
ಶಾಸಕರಾದ ಪೊನ್ನಣ್ಣ ಅವರ ಅನುದಾನದಲ್ಲಿ 4.7 ಕಿಲೋಮೀಟರ್ ರಸ್ತೆ ಕಾಮಗಾರಿ ಆರಂಭ ಆಗಲಿದೆ ಎಂದರು. ಅವರು ಕೆಲಸವನ್ನು ಶುರು ಮಾಡಿರ್ತಾರೆ. ಆದರೆ ಈ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ. ಯಾವುದೇ ಕಲ್ಪಗಾರಿ ಆಗೋದಕ್ಕೆ ನಾವು ಬಿಡುವುದಿಲ್ಲ. ಅದರ ಎಸ್ಟಿಮೇಟ್ ಏನಿದೆ ಅದೇ ಥರ ನಮಗೆ ಕೆಲಸ ಆಗಬೇಕು. ಮುಂದಕ್ಕೆ ಒಳ್ಳೆಯ ರಸ್ತೆ ಆಗಬೇಕು. ಈ ರಸ್ತೆಗೆ ಯಾವುದೇ ಒಂದು 25 ವರ್ಷ ಆದರೂ ಬಾಳಿಗೆ ನಮಗೆ ಸಿಕ್ಕಬೇಕು. ಕೋಡಿರ ಪ್ರಕಾಶ್ ಈರಪ್ಪ, ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗಿರೀಶ್ ಅವರು ಮಾತನಾಡಿದರು. ಇದು ಹುಣಸೂರು ತಾಲೂಕಾವಿ ರಸ್ತೆ ಅಂತ 61ರಿಂದ 65 ಕಿಲೋಮೀಟರ್ವರೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದು ಕಡಂಗ ಟು ಚೇಂಡಾಣೆ ಅವರಿಗೆ ಕಾಮಗಾರಿ ಇರ್ತದೆ. 5.7 ಕಿಲೋಮೀಟರ್ಸು ರೋಡ್ನ 5.5 ಮೀಟರ್ಸ್ ಫಿಫ್ಟಿಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. DPM ಮತ್ತು PC ಹಾಕಿ ಇದರಲ್ಲಿ 3 ಕಲ್ವರ್ಟ್ ಇದೆ. 3 ಕಲ್ವರ್ಟ್ ಕನ್ಸ್ಟ್ರಕ್ಷನ್ ಆಗಿದೆ. ಅದರೊಟ್ಟಿಗೆ ಒಂದು ಎಕ್ಸ್ಟ್ರಾ ಅಡಿಷನಲ್ ಕಲ್ವರ್ಟ್ ಬೇಕಿತ್ತು. ಅದನ್ನು ಸಹ ಮಾಡಲಿಕ್ಕೆ 1200 mm ಪೈಪ್ ಹಾಕಿ ಒಂದು ಪೈಪ್ ಕಲ್ವರ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕೆಲಸದಲ್ಲಿ ಈಗ ಕಾಂಟ್ರಾಕ್ಟ್ರಿಗೆ ಗುಂಡಿ ಮುಚ್ಚಿಕೊಂಡು ಕೆಲಸ ಪ್ರಾರಂಭಿಸಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಆಸ್ಪಾಲ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭ ಗ್ರಾಮಸ್ಥರಾದ ಐತಿಚಂಡ ಭೀಮಯ್ಯ, ಬಿದ್ದೇರೇಂಡ ದೇವಯ್ಯ, ಮಧು, ಜಕರಿಯಾ, ರಾಜ ಉತ್ತಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ.